ಪ್ರಿಯ ಸ್ನೇಹಿತರೆ, ಜಿ ಫ್ಯಾಕ್ಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮೂಳೆ ಚಾಚಿಕೊಂಡಿರುವ ತೆಳುವಾದ ದೇಹ ಅಥವಾ ಒಳಗೆ ಕುಸಿದ ಕೆನ್ನೆಗಳನ್ನು ಹೊಂದಿರುವ ಅನೇಕ ಜನರು ನಿರಾಶೆಗೊಳ್ಳುತ್ತಾರೆ. ಕನ್ನಡಿಯ ಮುಂದೆ ನಿಂತು ತಮ್ಮ ಮುಖವನ್ನು ನೋಡಿದಾಗ ಅವರ ಜೀವನದ ಸಂತೋಷ ಮತ್ತು ಆತ್ಮವಿಶ್ವಾಸದ ಮಟ್ಟವು ತಕ್ಷಣವೇ ಮಾಯವಾಗುತ್ತದೆ. ತಮ್ಮ ಸಣ್ಣ ದೇಹವನ್ನು ಮತ್ತು ಒಳಗೋದ ಕೆನ್ನೆಗಳನ್ನು ತುಂಬಲು ಮತ್ತು ತಮಗೆ ಸುಂದರವಾದ ನೋಟವನ್ನು ನೀಡಲು ಏನು ಮಾಡಬೇಕು, ಏನನ್ನು ತಿನ್ನಬೇಕು ಅಥವಾ ಯಾವ ಮಾರ್ಗಗಳನ್ನು ಅನುಸರಿಸಬೇಕು ಎಂದು ಅವರಿಗೆ ಅರ್ಥವಾಗುವುದಿಲ್ಲ. ಇಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಕೆಲವು ಅಂಶಗಳನ್ನು ಮಂಡಿಸುತ್ತೇನೆ. ಅವುಗಳನ್ನು ಅನ್ವಯಿಸಿದರೆ ನಿಮ್ಮ ಜೀವನದಲ್ಲಿ ಜಾದುವಿನಂತಹ ಅದ್ಭುತ ಬದಲಾವಣೆ ಬರುತ್ತದೆ. ಒಬ್ಬ ವ್ಯಕ್ತಿಯ ತಂದೆ, ಅಜ್ಜ ಅಥವಾ ಆತನ ಪೂರ್ವಜರು ತೆಳ್ಳಗಿದ್ದರೆ ಆತನು ತೆಳ್ಳಗಿರುತ್ತಾನೆ ಮತ್ತು ಎಂದಿಗೂ ದಪ್ಪವಾಗಲು ಸಾಧ್ಯವಿಲ್ಲ ಎಂದು ಕೆಲವರು ಹೇಳುವುದನ್ನು ನೀವು ಕೇಳಿರಬಹುದು. ಅಂತಹವರಿಗಾಗಿ ಈ ಎಲ್ಲ ವಿಷಯಗಳಿಗೆ ಪರಿಹಾರವನ್ನು ಇಂದು ಈ ವಿಡಿಯೋದಲ್ಲಿ ಪ್ರಸ್ತುತಪಡಿಸುತ್ತೇನೆ. ಆದ್ದರಿಂದ ಯಾವುದೇ ಪಾಯಿಂಟನ್ನು ಬಿಡದೆ ಅಥವಾ ವಿಡಿಯೋವನ್ನು ಸ್ಕಿಪ್ ಮಾಡದೆ ಖಂಡಿತವಾಗಿಯೂ ಕೊನೆಯವರೆಗೂ ನೋಡಿ. ಸೊ ಲೆಟ್ಸ್ ಸ್ಟಾರ್ಟ್. ನಂಬರ್ 1, ಅತಿಯಾದ ಅಭ್ಯಾಸಗಳು, ಎಕ್ಸೆಸಿವ್ ಹ್ಯಾಬಿಟ್ಸ್. ಉಪ್ಪಿಲ್ಲದ ಯಾವುದೇ ಅಡುಗೆ ನಮಗೆ ಸಪ್ಪೆಯಾಗಿ ಅನಿಸುತ್ತದೆ, ಆದರೆ ಅತಿಯಾದ ಉಪ್ಪೇ ಅದೇ ಆಹಾರವನ್ನು ವಿಷವನ್ನಾಗಿ ಮಾಡುತ್ತದೆ. ಅದೇ ರೀತಿ ಅನೇಕ ಜನರು ಅತಿಯಾಗಿ ಮಾಡುವ ಕೆಲವು ಅಭ್ಯಾಸಗಳನ್ನು ಹೊಂದಿರುತ್ತಾರೆ. ಪರಿಣಾಮವಾಗಿ ಅವರು ದೈನಂದಿನ ಜೀವನವು ಸ್ವಾಭಾವಿಕವಾಗಿಯೇ ವಿಷಮಯವಾಗುತ್ತದೆ. ಉದಾಹರಣೆಗೆ, ಅತಿಯಾಗಿ ರಾತ್ರಿ ಜಾಗರಣೆ ಮಾಡುವುದು, ಅತಿಯಾಗಿ ಫೋನ್ ಬಳಸುವುದು, ಅತಿಯಾಗಿ ಎಣ್ಣೆ, ಸ್ಪೈಸಿ ಅಥವಾ ಭಾರವಾದ ಆಹಾರವನ್ನು ತಿನ್ನುವುದು, ಅತಿಯಾಗಿ ಚಿಂತಿಸುವುದು ಇತ್ಯಾದಿ. ನಿಮ್ಮ ದೈನಂದಿನ ಜೀವನವನ್ನು ಉತ್ತಮಗೊಳಿಸಲು ನಿಮ್ಮ ಪ್ರತಿದಿನದ ಅತಿಯಾದ ಅಭ್ಯಾಸಗಳನ್ನು ತ್ಯಜಿಸಿ. ಎಲ್ಲ ಕೆಟ್ಟ ಅಭ್ಯಾಸಗಳನ್ನು ಒಮ್ಮೆಲೆ ತ್ಯಜಿಸಲು ಸಾಧ್ಯವಿಲ್ಲ ಎಂದು ನನಗೆ ತಿಳಿದಿದೆ. ಆದ್ದರಿಂದ ಹಂತವಾಗಿ ಅವುಗಳ ಪ್ರಮಾಣವನ್ನು ಕಡಿಮೆ ಮಾಡುತ್ತಾ ಬನ್ನಿ. ನಂಬರ್ 2, ನಿದ್ರೆಯ ಅಭಾವ. ಸ್ನೇಹಿತರೆ, ಇಂದಿನ ಯುವ ಪೀಳಿಗೆಯು ಇಡೀ ರಾತ್ರಿ ಅನಗತ್ಯ ವಿಷಯಗಳನ್ನು ನೋಡುತ್ತಾ ತಮ್ಮ ನಿದ್ರೆ ಮತ್ತು ಶಕ್ತಿಯನ್ನು ಅತ್ಯಂತ ಕೆಟ್ಟದಾಗಿ ವ್ಯರ್ಥ ಮಾಡಿಕೊಳ್ಳುತ್ತಾರೆ. ರಾತ್ರಿ ಎಂಬುದು ನಿದ್ರೆಯ ಮೂಲಕ ವಿಶ್ರಾಂತಿ ಪಡೆಯಲು ಸರಿಯಾದ ಸಮಯ. ಈ ನಿಯಮವನ್ನು ಯಾರೋ ಒಬ್ಬರು ಸೃಷ್ಟಿಸಿದ್ದಲ್ಲ. ನೈಸರ್ಗಿಕವಾಗಿ ರಾತ್ರಿ ನಿದ್ರಿಸುವುದು ನಮ್ಮ ಪೂರ್ವಜರ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಈಗ ನೀವು ಇದರ ವಿರುದ್ಧವಾಗಿ ಹೋಗಿ ರಾತ್ರಿಯ ನಿದ್ರೆಯನ್ನು ಹಾಳು ಮಾಡಿಕೊಂಡರೆ, ನಿಸರ್ಗಕ್ಕೆ ವಿರುದ್ಧವಾಗಿ ನಡೆಯುವ ಮೂಲಕ ಪ್ರತಿದಿನ ನಿಮಗೆ ನೀವೇ ಅಪಾರ ಹಾನಿ ಮಾಡಿಕೊಳ್ಳುತ್ತಿದ್ದೀರಿ. ರಾತ್ರಿ ಬೇಗ ನಿದ್ರಿಸಿ ಬೆಳಗ್ಗೆ ಗಾಢ ನಿದ್ರೆಯಿಂದ ಎದ್ದಾಗ ದೇಹದ ಎಲ್ಲ ಅಂಗಾಂಗಗಳು ಚೈತನ್ಯ ಮತ್ತು ಉಲ್ಲಾಸದಿಂದ ಕೂಡಿರುತ್ತವೆ. ದೇಹದಲ್ಲಾಗುವ ವಿವಿಧ ಹಾನಿಗಳು ಸರಿಹೊಂದಲು ಪ್ರಾರಂಭಿಸುತ್ತವೆ. ಪರಿಣಾಮವಾಗಿ ವ್ಯಕ್ತಿಯ ಆರೋಗ್ಯವು ಸುಧಾರಿಸುತ್ತದೆ. ನಂಬರ್ 3, ವ್ಯಾಯಾಮ, ಎಕ್ಸರ್ಸೈಸ್. ಸ್ನೇಹಿತರೆ, ರಾತ್ರಿ 6ರಿಂದ 7 ಗಂಟೆಗಳ ಕಾಲ ಗಾಢವಾಗಿ ನಿದ್ರಿಸುವುದು ಎಷ್ಟು ನೈಸರ್ಗಿಕವಾಗಿ ಮುಖ್ಯವೋ ಹಾಗೆಯೇ ವ್ಯಾಯಾಮ ಮಾಡುವುದು ಸಹ ಒಂದು ನೈಸರ್ಗಿಕ ಕಾರ್ಯವಾಗಿದೆ. ಆದರೆ ನೀವು ನಿರ್ದಿಷ್ಟ ರೀತಿಯಲ್ಲೇ ವ್ಯಾಯಾಮ ಮಾಡಬೇಕೆಂದೂ ಇಲ್ಲ. ನೀವು ಮಾಡುವ ಯಾವುದೇ ಶಾರೀರಿಕ ಚಟುವಟಿಕೆಯು ವ್ಯಾಯಾಮದ ವ್ಯಾಪ್ತಿಗೆ ಬರುತ್ತದೆ. ನಮ್ಮ ಪೂರ್ವಜರು ಒಂದಾನೊಂದು ಕಾಲದಲ್ಲಿ ಇಡೀ ದಿನ ಬೇಟೆಯಾಡಲು ಅಥವಾ ಕ್ರೂರ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲು ಓಡಾಡುತ್ತಿದ್ದರು ಅಥವಾ ಆಹಾರದ ಹುಡುಕಾಟದಲ್ಲಿ ಮೈಲಿಗಟ್ಟಲೆ ನಡೆಯುತ್ತಿದ್ದರು. ಇದರ ಪರಿಣಾಮವಾಗಿ ಅವರ ದೈಹಿಕ ರಚನೆ ಮತ್ತು ಜೀರ್ಣಕ್ರಿಯೆಯು ಅತ್ಯಂತ ಪ್ರಬಲವಾಗಿತ್ತು. ಅದಕ್ಕಾಗಿಯೇ ಅವರು ಹಸಿ ಮಾಂಸವನ್ನು ಸುಲಭವಾಗಿ ಜೀರ್ಣಿಸಿಕೊಳ್ಳುತ್ತಿದ್ದರು. ಆದರೆ ಈಗಿನ ಯುವ ಪೀಳಿಗೆಯು ಅತ್ಯಂತ ಸೋಮಾರಿಯಾಗಿ ಜೀವನ ನಡೆಸುತ್ತಾರೆ. ಪರಿಣಾಮವಾಗಿ ಅವರು ತಿನ್ನುವ ಆಹಾರವು ದೇಹಕ್ಕೆ ಅಂಟಿಕೊಳ್ಳುವುದಿಲ್ಲ ಮತ್ತು ಅಗತ್ಯ ಪೌಷ್ಟಿಕಾಂಶದ ಕೊರತೆಯಿಂದಾಗಿ ದೇಹದಲ್ಲಿ ಮತ್ತು ಕೆನ್ನೆಗಳಲ್ಲಿ ಮಾಂಸ ತುಂಬುವುದಿಲ್ಲ. ಆದ್ದರಿಂದ ಪ್ರತಿದಿನ ವ್ಯಾಯಾಮ ಮಾಡಿ. ನಿಮ್ಮನ್ನು ಫಿಟ್ ಆಗಿಟ್ಟುಕೊಳ್ಳುವುದು ಪ್ರತಿದಿನ ಆಹಾರ ಸೇವಿಸಿದಷ್ಟೇ ಮುಖ್ಯ ಕಾರ್ಯವಾಗಿದೆ. ಆದರೆ ಆಹಾರ ಸೇವಿಸಿದರೂ ಸಹ ಕೆಲವರಿಗೆ ತಮ್ಮ ದೇಹದಲ್ಲಿ ಯಾವುದೇ ಬದಲಾವಣೆ ಕಂಡುಬರುವುದಿಲ್ಲ. ಅದಕ್ಕೆ ಕಾರಣ ನಂಬರ್ 4, ಆಹಾರದಲ್ಲಿ ಪೌಷ್ಟಿಕಾಂಶದ ಕೊರತೆ. ಸ್ನೇಹಿತರೆ, ರಸ್ತೆ ಬದಿಯ ಜಂಕ್ ಫುಡ್ ಅಥವಾ ಪ್ಯಾಕೆಟ್ ಆಹಾರಗಳನ್ನು ತಿಂದು ಅನೇಕರು 1 ಅಥವಾ 2 ಹೊತ್ತನ್ನು ಕಳೆಯುತ್ತಾರೆ. ಪ್ರಕೃತಿಯಿಂದ ಸಿಗುವ ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿರುವ ತರಕಾರಿಗಳು, ಸೊಪ್ಪುಗಳು ಮತ್ತು ಹಣ್ಣುಗಳನ್ನು ತಿನ್ನಲು ಅನೇಕರು ಬಯಸುವುದಿಲ್ಲ. ಪರಿಣಾಮವಾಗಿ ಸುಂದರವಾದ ಮತ್ತು ಭರಪೂರ ದೇಹವನ್ನು ನಿರ್ಮಿಸಲು ಅಗತ್ಯವಿರುವ ಪೌಷ್ಟಿಕಾಂಶಗಳು ದೇಹದಲ್ಲಿ ಉಳಿಯುವುದಿಲ್ಲ ಮತ್ತು ಅವರು ವರ್ಷಾನುಗಟ್ಟಲೆ ಕುಶವಾಗಿಯೇ ಉಳಿಯುತ್ತಾರೆ. ಆರೋಗ್ಯಕರ ದೇಹಕ್ಕೆ ನೀವು ಕೊಬ್ಬಿನಾಂಶ ಫ್ಯಾಟ್ ಮತ್ತು ಹೈಡ್ರೇಷನ್ ಹೊಂದಿರುವ ಕೆಲವು ಆಹಾರಗಳನ್ನು ಸೇವಿಸಬೇಕು. ಉದಾಹರಣೆಗೆ ಗೇರು ಬೀಜ, ಅಕ್ರೂಟ್, ತುಪ್ಪ, ರೊಟ್ಟಿ ಅಥವಾ ಚಪಾತಿ, ಮೊಟ್ಟೆ, ಹಾಲು, ಪನ್ನೀರ್, ವಿವಿಧ ಬೇಳೆಕಾಳುಗಳು ಮತ್ತು ವಿವಿಧ ರೀತಿಯ ತಾಜಾ ತರಕಾರಿಗಳು. ಈ ಎಲ್ಲ
ಆಹಾರಗಳು ತೆಳ್ಳಗಿನ ಕುಸಿದ ದೇಹಕ್ಕೆ ಅಗತ್ಯವಾದ ಕೊಬ್ಬು ಮತ್ತು ಪೌಷ್ಟಿಕಾಂಶವನ್ನು ಒದಗಿಸಿ ದೇಹದ ಕುಗ್ಗಿದ ಭಾಗಗಳನ್ನು ತುಂಬುತ್ತವೆ ಹಾಗೂ ದೇಹಕ್ಕೆ ಹೈಡ್ರೇಷನ್ ನೀಡಿ ಸದಾ ಚೈತನ್ಯದಿಂದಿಡುತ್ತವೆ. ಈ ಎಲ್ಲ ಆಹಾರಗಳನ್ನು ಸೇವಿಸುವುದರ ಜೊತೆಗೆ ಅವು ಬೇಗನೆ ಜೀರ್ಣವಾಗಲು ನೀವು ಮಾಡಬೇಕಾದದ್ದು ನಂಬರ್ 5, ಮಿತವಾಗಿ ಮತ್ತು ಸರಿಯಾದ ರೀತಿಯಲ್ಲಿ ನೀರು ಕುಡಿಯುವುದು. ಸ್ನೇಹಿತರೆ, ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಊಟ ಮಾಡುವ 1 ಅಥವಾ 1.5 ಗಂಟೆ ಮುಂಚಿತವಾಗಿ ಮಿತವಾಗಿ ನೀರು ಕುಡಿಯಿರಿ ಮತ್ತು ಊಟ ಮಾಡಿದ ತಕ್ಷಣ ನೀರು ಕುಡಿಯದೆ ಊಟದ 1 ಅಥವಾ 1.5 ಗಂಟೆಯ ನಂತರ ಸಾಕಷ್ಟು ನೀರು ಕುಡಿಯಿರಿ. ಆದರೆ ಊಟ ಮಾಡುವಾಗ ಗಂಟಲಿಗೆ ಸಿಕ್ಕಿಕೊಳ್ಳದಂತೆ ಸ್ವಲ್ಪ ನೀರು ಕುಡಿಯಬಹುದು. ಹೀಗೆ ಪ್ರತಿ ದಿನಪೂರ್ತಿ 8 ರಿಂದ 12 ಲೋಟ ನೀರು ಕುಡಿಯಿರಿ. ಇದರಿಂದ ನಿಮ್ಮ ಆರೋಗ್ಯದ ಪ್ರಗತಿ ಅತ್ಯಂತ ವೇಗವಾಗಿ ಹೆಚ್ಚಾಗುತ್ತದೆ. ಒಂದು ಅನುಭವದ ಮಾತು ಮತ್ತು ಖಂಡಿತವಾಗಿಯೂ ನೆನಪಿನಲ್ಲಿಡಬೇಕಾದ ವಿಷಯವೆಂದರೆ ಆರೋಗ್ಯಕರ ದೇಹವನ್ನು ನಿರ್ಮಿಸುವುದು ಎಷ್ಟು ಮುಖ್ಯವೋ ಹಾಗೆಯೇ ಜೀವನದಲ್ಲಿ ಸರಿಯಾದ ಗುರಿಯನ್ನು ತಲುಪುವುದು ಸಹ ಬಹಳ ಮುಖ್ಯ. ನೀವು ಜೀವನದಲ್ಲಿ ಯಶಸ್ವಿಯಾದರೆ ಅಥವಾ ಯಾವುದೇ ಕೆಲಸದಲ್ಲಿ ನಿಮ್ಮನ್ನು ಪರಿಪೂರ್ಣರನ್ನಾಗಿ ಮಾಡಿಕೊಂಡರೆ ನೀವು ತೆಳ್ಳಗಿರಲಿ, ದಪ್ಪಗಿರಲಿ, ಎತ್ತರವಿರಲಿ ಅಥವಾ ಗಿಡ್ಡಗಿರಲಿ ಪ್ರತಿಯೊಬ್ಬರೂ ನಿಮ್ಮನ್ನು ಗೌರವಿಸುತ್ತಾರೆ. ಆದ್ದರಿಂದ ಆರೋಗ್ಯಕರ ದೇಹವನ್ನು ಪಡೆಯಲು ನಿಮ್ಮ ಜೀವನವನ್ನು ಸರಳವಾದ ಮತ್ತು ಒಳ್ಳೆಯ ಕೆಲಸಗಳಿಗೆ ಬಳಸಿಕೊಳ್ಳಿ. ಇದರಿಂದ ನಿಮ್ಮ ದೇಹ, ಮನಸ್ಸು, ವೃತ್ತಿ ಜೀವನ ಎಲ್ಲವೂ ಸುಧಾರಿಸುತ್ತದೆ. ನಿಮ್ಮ ಜೀವನವು ಆನಂದದಿಂದ ತುಂಬಿರುತ್ತದೆ. ಸೊ ಕಾಮೆಂಟ್ನಲ್ಲಿ ಐ ಆಮ್ ಪವರ್ಫುಲ್ ಎಂದು ಬರೆಯಿರಿ. ಇಂದಿನಿಂದಲೇ ನಿಮ್ಮನ್ನು ಬದಲಾಯಿಸಿಕೊಳ್ಳಲು ಪ್ರಾರಂಭಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಹಾಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.